ಸುಬ್ರಹ್ಮಣ್ಯ ಅವರೇ. ಸುಬ್ರಹ್ಮಣ್ಯ ಅವರೇನಾ? ಏನ್ ಮೇಡಮ್ ಹಿಂಗ್ ಮಾತಾಡ್ತಿದ್ದೀರಾ ನೀವು ಈ ಥರ ಎಲ್ಲ ಅಂದ್ರೆ ನಾನು ದೂರದಲ್ಲೆಲ್ಲೋ ನಿಂತಿದ್ದೀನಿ ಅನ್ಸುತ್ತೆ, ನಿಮ್ಮಿಂದ ತುಂಬಾ ದೂರ ಆಗಿದ್ದೀನಿ ಅನ್ಸುತ್ತೆ. ಏನ್ ಮೇಡಮ್ ನೀವು? ಪಿಂಕಿ, ನನಗೆ ಈ ರೀತಿ ಏನೇನೋ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಮದ್ವೆಗೆ ತುಂಬಾ ಕಡಿಮೆ ಟೈಮ್ ಇದೆ. ಈ ಮುಹೂರ್ತ ಹೋದ್ರೆ ಮತ್ತೆ ಸಿಗೋದು ತುಂಬಾನೇ ಕಷ್ಟ. ಅಪ್ಪ ಈ ಫೈಲಲ್ಲಿ ಒಂದಿಷ್ಟು ಪ್ರಪೋಸಲ್ಸ್ನ ಕೊಟ್ಟು ಹೋಗಿದ್ದಾರೆ. ಅದರಲ್ಲಿ 5 ಪ್ರಪೋಸಲ್ಸ್ನ ನಾನು ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ತಗೊಂಡು ಓಕೆನಾ ಅಂತ ಹೇಳೋದಕ್ಕೆ ಹೇಳು. ಬೇಡ ಮೇಡಮ್, ನನಗೆ ಈ ಫೈಲ್ ಕೊಡಬೇಡಿ. ಇದ್ಯಾವುದು ನಾನು ನೋಡಲ್ಲ. ನಾನು ನಿಮ್ಮನ್ನು ಅಷ್ಟೇ ನೋಡ್ತೀನಿ. ಇವತ್ತು ಮಾತ್ರ ಅಲ್ಲ, ಜೀವನ ಪರ್ಯಂತ ನಿಮ್ಮನ್ನು ನೋಡ್ತಾನೆ ಇರ್ತೀನಿ. ನಿಮ್ಮನ್ನೇ ನೋಡ್ತಾ ನಾನು ಕಣ್ಣು ತುಂಬ್ಕೋತೀನಿ. ಹೃದಯದಲ್ಲಿರೋ ನಿಮ್ಮನ್ನು ಮದುವೆಯಾಗಿ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ಇದೇ ಮೇಡಮ್ ನನ್ನ ಮನಸ್ಸಲ್ಲಿರೋ ಮಾತು. ಮೇಡಮ್, ಏನ್ ಮೇಡಮ್ ಸುಬ್ರಹ್ಮಣ್ಯ ಅವರೇ ಅನ್ಬಿಟ್ರಿ? ತಗೊಳ್ಳಿ ಅಂತ ಹೇಳಿದ್ರೆ ತಾನೆ. ತಗೊಳ್ಳಿ ಫೈಲು. ನಿಜವಾಗ್ಲೂ 5 ಜನ ಸೆಲೆಕ್ಟ್ ಮಾಡಿದ್ದೀರಾ ಮೇಡಮ್? ನಿಜವಾಗ್ಲೂ ಇವರೆಲ್ಲ ಇಷ್ಟ ಆಗಿದಾರ ನಿಮಗೆ? ನಿಮ್ಮ ಮನ್ಸಾರ ಹೇಳಿ. ಹೌದು, ನನಗಿಷ್ಟ ಆದ್ರು. ನೋಡೋದಕ್ಕೆ ಒಳ್ಳೆ ಮನಸ್ಸಿರೋ ಹುಡುಗರ ಥರ ಕಾಣಿಸ್ತಾ ಇದ್ದಾರೆ. ಅದು ಅಲ್ಲದೆ ಒಳ್ಳೆ ಮನೆತನ, ದೊಡ್ಡ ಶ್ರೀಮಂತರು. ಈ ಮನೆಗೆ ತಕ್ಕ ಕಳಿಯ ಸಿಗ್ತಾನೆ. ತಗೊಳ್ಳಿ ಫೈಲು. ಏನ್ ಪದ್ದು, ನೀನ್ ಯಾಕೆ ಇಲ್ಲಿಗೆ ಬರೋದಕ್ಕೆ ಹೋದೆ? ಮನೇಲೇ ಇದ್ದಿದ್ರೆ ನಾನೇ ಬರ್ತಿದ್ನಲ್ಲ. ಪರವಾಗಿಲ್ಲ ಅಮ್ಮೋರೆ, ನೀವು ಸಾಲಿಗ್ರಾಮದ ದೊಡ್ಡ ಮನೆ ಒಡತಿ ಅಂಥದ್ರಲ್ಲಿ ಮರದ ಕೆಳಗೆ ನಿಂತು ಮಕ್ಕಳಿಗೆ ಪಾಠ ಹೇಳ್ಕೊಡ್ತಿದ್ದೀನಿ ಅಂದರೆ ಏನ್ ಮಾಡೋದಕ್ಕಾಗತ್ತೆ ಪದ್ದು? ನನ್ನ ಮಗಳ ಜೊತೆ ಇರೋ ಭಾಗ್ಯ ಅಂತೂ ನನಗೆ ಸಿಗ್ತಾ ಇಲ್ಲ. ನಾನು ಆ ಸಮಯಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಅಲ್ಲಿವರೆಗೂ ಮನಸ್ಸಲ್ಲಿರೋ ನೋವನ್ನ ಮರೆಯೋದಕ್ಕೆ ನನ್ನ ಕಡೆಯಿಂದ ಇದೊಂದು ಪುಟ್ಟ ಅಳಿಲ್ ಸೇವೆ ಅಷ್ಟೆ. ಕಟ್ಟಡ ಬಿದ್ದೋಗೋ ಪರಿಸ್ಥಿತಿಲಿತ್ತು, ಹಾಗಾಗಿ ಮರದ ಕೆಳಗಡೆನೆ ಪಾಠ ಹೇಳ್ಕೊಡ್ತಾ ಇದ್ದೆ. ದೇವ್ರು ಮುಂದೆ ಏನ್ ಬರ್ದಿದಾನೋ ಅದ ನಡೆಯತ್ತೆ. ಅದೆಲ್ಲ ಇರ್ಲಿ, ಏನ್ ವಿಷಯ ಬಂದಿದ್ದು? ನಿಮಗೆ ಗೊತ್ತಿಲ್ಲದೆ ಇರೋದು ಏನಿದೆ ಅಮ್ಮ, ಪರಿಸ್ಥಿತಿ ತುಂಬ ಬಿಗಡಾಯಿಸ್ತಾ ಇದೆ. ಯಜಮಾನ್ರು ಶ್ರಾವಣಿ ಅಮ್ಮರಿಗೆ ಗಂಡು ನೋಡೋಕ್ಕೆ ಸುಬ್ಬನೇ ಕಳಿಸಿದ್ದಾರೆ. ಇದೆಲ್ಲ ಯಾಕೋ ಸರಿ ಹೋಗ್ತಿಲ್ಲ ಅಮ್ಮೋರೆ. ಜೀವನ ಅಂದ್ರೆ ಹಾಗೆ ಅಲ್ವಾ ಪದ್ದು? ಇದ್ದಾಗ ಒಂದ್ ಚಿಂತೆ, ಇಲ್ದೇ ಇದ್ದಾಗ ಇನ್ನೊಂದ್ ಚಿಂತೆ. ಏನ್ ಇರ್ಲಿ ಬಿಡ್ಲಿ, ನಮ್ಮ ಮನ್ಸಲ್ಲಿ ನಂಬಿಕೆ ಇರೋದಂತೂ ತುಂಬಾ ಮುಖ್ಯ. ಮನಸ್ಸಿಗೆ ಆ ನಂಬಿಕೆ ಬರೋದು ಹೃದಯದಲ್ಲಿ ಪ್ರೀತಿ ಇದ್ದಾಗ. ಸುಬ್ಬು ಮನ್ಸಲ್ಲಿ ಖಂಡಿತವಾಗ್ಲೂ ಪ್ರೀತಿ ಇದೆ. ಹೌದು ಅಮ್ಮೋರೆ, ಅದನ್ನ ನಾನು ಗಮನಿಸಿದ್ದೀನಿ. ಆದರೆ ಅದನ್ನ ಅವನು ಪದ್ದು, ಮೇಡಮ್ ಪಾರ್ಲರ್ ಎಲ್ಲಿ ಅಂತ ಹೇಳಲೇ ಇಲ್ಲ. ಏನ ಪಾರ್ಲರ್ ಎಲ್ಲಿ ಅಂತ ಹೇಳ್ಬೇಕಾ? ಅಲ್ಲ, ನಾನ್ ಬಂದಿರೋದು ಪಾರ್ಲರ್ಗ. ಅಲ್ಲ, ಅಷ್ಟು ಅರ್ಥ ಆಗಲ್ವಾ ನಿನಗೆ? ನಾನ್ ನಿನ್ ಜೊತೆ ಬಂದಿರೋದು ನಿನ್ ಜೊತೆ ಮಾತಾಡೋದಕ್ಕೆ. ಫೂಲ್ ಕಣೋ ನೀನು, ದೊಡ್ಡ ಫೂಲ್ ನೀನು. ನಿನಗೆ ಅಷ್ಟೇ ಅರ್ಥ ಆಗಲ್ವಾ? ನನಗ್ ಬರ್ತಿರೋ ಕೋಪಕ್ಕೆ ನಿನ್ನ. ಅಯ್ಯೋ ಮೇಡಮ್ 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 ಹಲೋ. ಹಾ 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 ಕೇಳಿಸ್ತಾ ಇದೆ. ನಾನು ಆಚೆ ಬಂದಿದ್ದೀನಿ. ಯಾವ ಪಾರ್ಲರ್ ಅಂತ ಗೊತ್ತಿಲ್ಲ. ಒಂದ್ ಸ್ವಲ್ಪ ಹೊತ್ತು ಹಿಂಗೆ ಸುತ್ತೀನಿ. ಯಾವ ಪಾರ್ಲರ್ ಚೆನ್ನಾಗ್ ಅನ್ಸುತ್ತೋ ಅದಕ್ಕೆ ಹೋಗ್ತೀನಿ. ಹೌದೌದು. ಇಲ್ಲ ಇಲ್ಲ, ನಾನು ಒಬ್ಳೆ ಬಂದಿರೋದು. ಜೊತೆಯಲ್ಲಿ ಡ್ರೈವರ್ ಬಂದಿದ್ದಾನೆ. ಬೇಜಾರಾಗ್ತಿದೆ ಅಲ್ವಾ? ಆಗ್ಬೇಕು. ಈ ಥರ ನಿನಗೆ ಬೇಜಾರಾದಾಗಲೇ ನಿನಗೆಲ್ಲ ಅರ್ಥ ಆಗೋದು.
ನೀನಂದ್ರೆ ನನಗೆ ಪ್ರಾಣ ಕಣೋ. ಅದನ್ನೆಲ್ಲ ಅರ್ಥ ಮಾಡ್ಕೊಂಡಿಲ್ಲ, ಕಡೆ ಪಕ್ಷ ಈ ಫೀಲ್ ಆದರೂ ಅರ್ಥ ಮಾಡ್ಕೊ. ಮೇಡಮ್ ನೀವು ಎಲ್ಲಿ ಹೇಳ್ತಿರೋ ಅಲ್ಲಿ ನಾನು ಕಾರ್ ನಿಲ್ಲಿಸ್ತೀನಿ. ಹಲೋ, ಹಾಂ ಹಾಂ ಹಾಂ, ಹೇಳು ಹೇಳು. ಒಂದು 5 ಹುಡುಗರ ಪ್ರೊಫೈಲ್ನ ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಈಗ ಅದನ್ನ ನಮ್ಮ ಅಪ್ಪನ PA ಇದಾರಲ್ಲ, ಅವ್ರು ನೋಡ್ಬೇಕು, ಅವ್ರು ನೋಡಿ ಸೆಲೆಕ್ಟ್ ಮಾಡಬೇಕು. ಇಲ್ಲ ಕಣೆ, ಮದ್ವೆ ಏನಾಗಿರ್ಲಿಲ್ಲ, ಅದೆಲ್ಲ ಸುಳ್ಳು, ಅದೆಲ್ಲ ಕ್ಯಾನ್ಸಲ್ ಆಗಿದೆ. ಈಗ ನಿಜವಾಗ್ಲೂ ಮದ್ವೆ ಮಾಡ್ತಾರೆ ಅಂತೆ, ಅದಕ್ಕೆ ಹುಡುಗನ್ನ ಹುಡುಕ್ತಾ ಇದ್ದಾರೆ. ಹಾ ಹಾ ಹಾ, ಒಳ್ಳೆ ಹುಡುಗ ಸಿಗ್ಬೇಕು, ನನ್ನ ತುಂಬಾ ಪ್ರೀತಿಸ್ಬೇಕು, ನನ್ನ ಪ್ರೀತಿನೂ ಅರ್ಥ ಮಾಡ್ಕೋಬೇಕು, ಮುಖ್ಯವಾಗಿ ನನಗ್ ಕೊಡೋ ಮಾತುಗಳನ್ನ ಉಳಿಸ್ಕೋಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮನ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೋಬೇಕು. ನನಗೆ ಕ್ಷಮಿಸ್ಬೇಡಿ ಮೇಡಮ್, ಇದು ಯಾವ ಅರ್ಹತೆನೂ ನನಗಿಲ್ಲ. ನಿಮ್ಮ ನಂಬಿಕೆನ ಉಳಿಸ್ಕೊಳ್ಳಿಲ್ಲ, ನಿಮಗೆ ಕೊಟ್ಟಿರೋ ಮಾತನ್ನು ಮೀರಿದೆ, ನಿಮ್ಮ ಮನಸ್ಸಲ್ಲಿ ಇದ್ದಿದ್ದ ಪ್ರೀತಿನ ಅರ್ಥ ಮಾಡ್ಕೊಳ್ಳಿಲ್ಲ. ಪಾಪಿ ಮೇಡಮ್, ನನ್ನ ಬಗ್ಗೆ ನನಗೆ ಕೋಪ ಬರ್ತಿದೆ. ಒಂದ್ ನಿಮಿಷ, ನಿನಗೆ ಆಮೇಲೆ ಮಾಡ್ತೀನಿ. ಹಾ, ಓಕೆ, ಬಾಯ್. ರೀ ಸುಬ್ರಹ್ಮಣ್ಯ ಅವರೇ, ಗಾಡಿ ಸ್ವಲ್ಪ ನಿಧಾನಕ್ಕೆ ಓಡಿಸಿ. ಮೇಡಮ್ ಹಿಂಗೆಲ್ಲ ಕರಿಬೇಡಿ ಮೇಡಮ್, ನೀವು ನನ್ನ ಮತ್ತಿನ್ ಹೆಂಗ್ ಕರೀಲಿ? ಮುಂಚೆ ಹೆಂಗ್ ಕರಿತಿದ್ರು ಹಂಗೆ ಕರೀರಿ ಮೇಡಮ್. ಸುಬ್ಬು ಅಂತ ಕರೀರಿ ಮೇಡಮ್. ಹಂಗ್ ಕರಿಯೋದಕ್ಕೆ ನೀವು ನನಗೇನೂ ಅಲ್ಲ.